ಪತ್ರಕರ್ತರ ಸಂಘದಿಂದ ಮತ್ತು ಅವರ ಕೋರಿಕೆ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ಮತ್ತು ಆರೋಗ್ಯ ಇಲಾಖೆಯಿಂದ ಒಂದು ಆರೋಗ್ಯ ಶಿಬಿರವನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಯ ಕ್ಯಾಂಪಸ್ಸಲ್ಲೇ ಹಮ್ಮಿಕೊಂಡಿದ್ದೀವಿ. ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಕರ್ತರು, ಬಳ್ಳಾರಿ ಜಿಲ್ಲೆಯ ಪ್ರತಿಯೊಬ್ಬರು ಮತ್ತು ಅವರ ಕುಟುಂಬದವರು ಇಲ್ಲಿ ಬಂದು ನಮ್ಮ ಆರೋಗ್ಯ ತಪಾಸಣೆಯನ್ನು ಪಡ್ಕೋತಾ ಇದ್ದಾರೆ. ಎಸ್ಪೆಷಲಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮಗೆ ಆಲ್ರೆಡಿ ಈಗ ತಾನೇ ಮಾತಾಡಿದ್ದೀನಿ, ತಾವು ಅವಿರತ 24/7 ಕೆಲಸ ಮಾಡ್ತಕ್ಕಂಥವ್ರು. ಯಾಕಂದರೆ ಇವಾಗ ಇರ್ತಕ್ಕಂಥ ಕಾಂಪಿಟೇಷನಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯು ಹ್ಯಾವ್ ಟು ಸಿ ಆ್ಯಂಡ್ ದೆನ್ ಅನಲೈಸ್, ಅದನ್ನ ಬರಿಬೇಕು. ಸಮಾಜ ಒಂದು ಸುಸ್ಥಿತಿಯಲ್ಲಿ ಇಡಬೇಕು ಅಂದರೆ ತಾವು ಭಾಳ ಮುಖ್ಯ. ಒಂದು ಯಾವುದೇ ಕಾರ್ಯಕ್ರಮ ಆಗಲಿ ಅದು ಹೊರಗಡೆ ಗೊತ್ತಾಗಬೇಕು 4 ಜನಕ್ಕೆ, ಹೆಲ್ತ್ದಾಗಲಿ ಎನಿಥಿಂಗ್ ತಾವು ಭಾಳ ಮುಖ್ಯ. ಅಂತಲ್ಲಿ ತಾವು ಆರೋಗ್ಯವಾಗಿರೋದು ಭಾಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಗೌಡರು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಮಾಡೋಣ ಅಂತೇಳಿ ನಾವು ಕೂಡ ಎಲ್ಲರೂ ಉತ್ಸುಕರಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆ ಮತ್ತು ಆರೋಗ್ಯ ಇಲಾಖೆಯಿಂದ ಎಲ್ಲ ಸಿಬ್ಬಂದಿಗಳು ಎಲ್ಲ ಬೇಸಿಕ್ಕಾಗಿ ಅವ್ರು ಹೇಳಿದ್ದು ಭಾಳ ಏನು ನಾವು ದಟ್ ಸೂಪರ್ ಸ್ಪೆಷಾಲಿಟಿ ಆ ಥರ ಹೋಗ್ತಾ ಇಲ್ಲ. ಫಸ್ಟ್ ಬೇಸಿಕ್ಕಾಗಿ ಏನು ಬೇಕು ಅದನ್ನು, ಅಂದರೆ ಕಾಮನ್ ಆಗಿ ಬಂದು ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಾಗಿದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಎಸ್ಪೆಷಲಿ ಲೈಕ್ BP, ಆಮೇಲೆ ಶುಗರು, ಇಂಥದ್ದು ಕಾಮನ್ ಏನಾದ್ರು ಬೇಸಿಕ್ ಥಿಂಗ್ಸ್. ಸೊ ಈಗ BP ಆಗಲಿ, ಶುಗರ್ ಆಗಲಿ 3 ತಿಂಗಳು, 6 ತಿಂಗಳು, 1 ವರ್ಷ ನೋಡಿಸ್ಕೊಳ್ತಾ ಇದ್ರೆ ಅದಕ್ಕೆ ಗಂಭೀರ ಪರಿಣಾಮಗಳು, ಸ್ಟ್ರೋಕ್ ಆಗಲಿ, ಪಿಟ್ಸ್ ಬರೋದು, ಕಣ್ಣು ಕಾಣದೇ ಇರೋದು, ಕಿಡ್ನಿ ಪ್ರಾಬ್ಲಮ್ ಅದು ಇವೆಲ್ಲ ಆಗೋದನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಇಟ್ ಇಸ್ ವೆರಿ ಈಸಿ. ಒಂದ್ಸರಿ ನೀವು ಐಡೆಂಟಿಫೈ ಮಾಡಿದ್ರೆ BP, ಶುಗರು, ಡೆಫಿನೆಟ್ಲಿ ಯು ಕ್ಯಾನ್ ಲಿವ್ ವಿತ್ ದಟ್ ಫಾರ್ 30 to 40 years, 50 yearsವರೆಗೂ ಬದುಕ್ಬೋದು, ಗ್ಯಾರಂಟಿ ನಾನು ಹೇಳ್ತೀನಿ. ಸೊ ಅದು ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಂಡು, ಇಲ್ಲ ಅಂದರೆ ಅವನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ 5 ವರ್ಷಕ್ಕೆ ಹೋಗ್ಬಿಡ್ತಾನೆ. BP-ಗೆ, ಶುಗರ್ಗೆ ತಗೊಳ್ಳೋದಂಗೆ ಸುಮ್ಮನೆ ಹಂಗೆ ಇದ್ದು ಅಂದರೆ ದೇ ವಿಲ್ ನಾಟ್, ಬಿಕಾಸ್ ಕಾಂಪ್ಲಿಕೇಶನ್ ಆಗಿ ದೇ ವಿಲ್ ಲೂಸ್ ದರ್ ಲೈಫ್ ಅರ್ಲಿ. ಸೊ ಆ ನಿಟ್ಟಿನಲ್ಲಿ ತಾವು ಚೆನ್ನಾಗಿರ್ಬೇಕಂತ ಹೇಳ್ತಾ ಇವತ್ತೆಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಬ್ಲಡ್ ಟೆಸ್ಟ್, HB ಮತ್ತು ಅದೇ ರೀತಿ ಬ್ಲಡ್ ಗ್ರೂಪ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಂತ ಹೇಳ್ಬಿಟ್ಟು ಅದನ್ನು ಮಾಡೀವಿ. ಮತ್ತು ಆಮೇಲೆ ನಮ್ಮ ಫಿಸಿಷಿಯನ್ಸ್ ಜನರಲ್ ಬಾಡಿ ಚೆಕಪ್ ಮಾಡ್ತಾರೆ. ಆಮೇಲೆ ಅಬ್ಡಮೆನ್ದು ಸರ್ಜನ್ಸು, ಪ್ಲಸ್ ENT ಡಾಕ್ಟ್ರು, ಆಪ್ತಾಲ್ಮಲ್ರಿ ಕಣ್ಣಿ ಕಿವಿ ಡಾಕ್ಟ್ರು, ಮತ್ತು ಅದೇ ರೀತಿಯಾಗಿ ಮೂಳೆ ಡಾಕ್ಟ್ರು. ಸೊ ಪ್ರತಿಯೊಬ್ಬರು, ಮತ್ತು ಯಾರ್ಯಾರಿಗೆ ಬೇಕು ಅವ್ರಿಗೆಲ್ಲ ECG ಬೇಕಂದರೆ ಅವಶ್ಯಕತೆ ಇದ್ದರೆ ECG ಮಾಡ್ತಾ ಇದ್ವಿ. ಕಣ್ಣಿನ ಪೊರೆ ಪ್ರತಿಯೊಂದು ಚೆಕ್ ಮಾಡಿ ಎಲ್ಲರೂ ಅದನ್ನು ಒಂದು ಸದುಪಯೋಗ ಪಡ್ಕೋತಾ ಇದ್ದಾರೆ. ಸೊ ಅದು ನಮಗೆ ಹೆಮ್ಮೆ ಅನ್ನಿಸ್ತದೆ. ಇವತ್ತು ಸುಮಾರು ಆಲ್ರೆಡಿ ಒಂದು 60-70 ಜನ ಆಗಿದ್ದಾರೆ. ನಾವು ಇನ್ನೂ ಒಂದು ತಾಸು ಎಷ್ಟು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀವಿ. ಸೊ ದಟ್ ವಿ ಫೀಲ್ ಹ್ಯಾಪಿ ದಟ್ ನಮ್ಮ ಪತ್ರಕರ್ತರು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಅವಕಾಶನ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಇದು ಪ್ರತಿನಿತ್ಯ ಎಲ್ಲ ಕಡೆ ಮಾಡ್ತಾರೆ. ಈ ಒಂದು ಡ್ರೈವ್ ಅವೇರ್ನೆಸ್ ಇರೋದ್ರಿಂದ ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದು ಮಾಡ್ಕೋತಾರೆ. ಇಲ್ಲ ನಮ್ಮ ಆಸ್ಪತ್ರೆಯಲ್ಲಿ ರೊಟೀನಾಗಿ ಮಾಡ್ತೀವಿ. ಪ್ರತಿ ಮನುಷ್ಯ 30 ವರ್ಷ ಬಂದವನಿಗೆ 30 ವರ್ಷ ಆದ್ಮೇಲೆ ಪ್ರತಿಯೊಬ್ಬರಿಗೂ ಚೆಕ್ ಮಾಡ್ತೀವಿ. ಬಟ್ ಸುಮ್ಮನೆ ಹೋಗಿ ಎಲ್ಲರೂ ಮಾಡಿಸ್ಕೊಳ್ಳಲ್ಲ, ಏನು ತೊಂದರೆನೇ ಇರಲ್ಲ. ಅವನಿಗೆ ಜಾಸ್ತಿ ಇದ್ದು BP ಜಾಸ್ತಿ ಇದ್ದು 1 ವರ್ಷ ಆರಾಮಿರ್ತಾನೆ. ಬಟ್ ಪ್ರಾಬ್ಲಮ್ ಆದಾಗ ಹೋದ್ರೆ ಕಷ್ಟ ಆಗ್ತದೆ. ಹಂಗಾಗಿ ಬೇಸಿಕಾಗಿ ತಿಳ್ಕೊಂಡು ಮಾಡೋದ್ರಿಂದ ಇವತ್ತು ನಾವು ಗೌಡ್ರಿಗೆ, ಅವ್ರ ಪತ್ರಕರ್ತರ ಸಂಘಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾವು ಇದನ್ನು ಬೇಗ ಯಾರಿಗೂ ತೊಂದರೆ ಇರೋ ಕಂಡಿಡಿದು ಅವ್ರನ್ನ ಆರೋಗ್ಯ ಸುಸ್ಥಿರ ತೊಂದರೆ ನಮಗೂ ತೃಪ್ತಿ ಆಗ್ತದೆ. ಬಿಕಾಸ್ ದೇ ಆರ್ ಗೋಯಿಂಗ್ ಟು ದಿ ಸರ್ವ್ ಟು ದಿ ಪೀಪಲ್, ಒಂದು ಹ್ಯೂಮನ್ ರಿಸೋರ್ಸಸ್. ಇವತ್ತಿನ ಆಧುನಿಕ ಯುಗದಲ್ಲಿ ಅನೇಕ ಒತ್ತಡಗಳ ಮಧ್ಯೆ ನಾವೆಲ್ಲ ಕೆಲಸ ಮಾಡಬೇಕಾಗತ್ತೆ. ನಮಗೂ ಆರೋಗ್ಯದಲ್ಲಿ ಅಂದರೆ ಕಿರಿ ವಯಸ್ಸಿನ ಇವರಿಗೆ ಜಾಸ್ತಿ ಗೊತ್ತಾಗಲ್ಲ. 40 ಆದಮೇಲೆ, ಇನ್ನು 50 ಆದಮೇಲೆ ಅಂತೂ ಏನೇನು ಸಮಸ್ಯೆಗಳು ಕಾಡ್ತಾವೆ ಅನ್ನೋದು ಈ ನನ್ನ ಅನುಭವದಿಂದನೇ ಹೇಳಬೇಕು. ಒತ್ತಡಗಳಿಂದ BP, ಶುಗರು ಇವೆಲ್ಲ ಬರ್ತಾ ಇರ್ತವೆ. ಬಟ್ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದಕ್ಕೆ ತಕ್ಕ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಹೋದರೆ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡ್ಕೊಳ್ಬೇಕಾಗಿದೆ. ಬಟ್ ನಾವು ಪರೀಕ್ಷೆ ಮಾಡಿಸ್ದೆ, ಈಗೇನು ಬಸವಡ್ಡಿ ಅವರು ಹೇಳಿದರು, ಏನು BP ಅಥವಾ ಶುಗರು ಇವಾಗ 1 ವರ್ಷಗಟ್ಟಲೆ ಹಂಗೆ ಆಗ್ಬಿಟ್ರೆ ಅದು ಒಂದು ಆಮೇಲೆ ನಂತರ ಅನೇಕ ಇನ್ನೂ ಇತರೆ ರೋಗಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಇವತ್ತು ಪರೀಕ್ಷೆ ಮಾಡಿದಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಅನೇಕ ಜನ 2-3 ಶುಗರ್ ಫೈಂಡ್ ಔಟ್ ಆಗಿದೆ, ಆಮೇಲೆ BP ಫೈಂಡ್ ಔಟ್ ಆಗಿದೆ. ಈ ಥರ ಅಂದರೆ ಇಂಥ ಶಿಬಿರಗಳ ಮೂಲಕ ಆವಾಗಾದರೂ ನಾವು ಪರೀಕ್ಷೆಗೆ ಒಳಪಡೋದ್ರಿಂದ ಅಂದರೆ ಅವಕಾಶ ಮಾಡಿಕೊಂಡು ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋಕ್ಕೆ ಸಹಕಾರಿ ಆಗುತ್ತೆ. ಇಂಥ ಒಂದು ಶಿಬಿರನ ಹಮ್ಮಿಕೊಳ್ಳೋದಕ್ಕೆ ಸಹಕಾರ ನೀಡಿದಂಥ ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದ ಬಸವರೆಡ್ಡಿ ಅವರಿಗೂ, ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ರಮೇಶ್ ಬಾಬು ಅವರಿಗೂ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.